ಗದಗ್ನ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಆವರಣದಲ್ಲಿ ಸ್ವಾಮಿ ವಿವೇಕಾನಂದರ ಕಂಚಿನ ಪುತ್ಥಳಿ ಇನ್ನೆರಡು ದಿನಗಳಲ್ಲಿ ಅನಾವರಣಗೊಳ್ಳಲಿದೆ. ದೇಶದ ಎತ್ತರ ಕಂಚಿನ ಪುತ್ಥಳಿ ಇದಾಗಿದೆ ಎಂದು ವಿವಿ ಕುಲಪತಿ ಡಾಕ್ಟರ್ ಎಸ್.ವಿ. ನಾಡಗೌಡರು ಹೇಳಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಸ್ವಾಮಿ ವಿವೇಕಾನಂದರ 39ನೇ ವರ್ಷಗಳ ಜೀವಿತಾವಧಿಯನ್ನ ಪ್ರತಿಬಿಂಬಿಸುವ ನಿಟ್ಟಿನಲ್ಲಿ 39.5 ಅಡಿ ಎತ್ತರದ ದೇಶದ ಅತ್ಯಂತ ಎತ್ತರದ ಕಂಚಿನ ಪುತ್ಥಳಿ ನಿರ್ಮಿಸಲಾಗಿದೆ. ವಿವೇಕಾನಂದರು ಶಿಕಾಗೋದಲ್ಲಿ ಭಾಷಣ ಮಾಡಿದ ದಿನವಾದ ಸೆಪ್ಟೆಂಬರ್ 11ರಂದು ಅಂದರೆ ನಾಡಿದ್ದು ಈ ಪುತ್ಥಳಿ ಅನಾವರಣಗೊಳ್ಳಲಿದೆ. ಇದು ತಳಮಟ್ಟದ ಕಲ್ಲಿನ ಆಸನ 18.5 ಇದ್ದು ಅದರ ಮೇಲೆ 21 ಅಡಿ ಎತ್ತರದಲ್ಲಿ ಕಂಚಿನ ಪುತ್ಥಳಿ ಇದಾಗಿದೆ. ಒಟ್ಟು 39.5 ಅಡಿ ಎತ್ತರದ ದೇಶದ ಅತ್ಯಂತ ಎತ್ತರದ ಕಂಚಿನ ಪುತ್ಥಳಿ ಎಂಬ ಹೆಗ್ಗಳಿಕೆ ಪಡೆಯಲಿದೆ. ಕರ್ನಾಟಕ ಹಾಗೂ ದೇಶದಲ್ಲಿ ವಿವೇಕಾನಂದರ ಜೀವನ ಚರಿತ್ರೆ ಪರಿಚಯಿಸಲು ವಿಶ್ವವಿದ್ಯಾಲಯದ ಆವರಣದಲ್ಲಿ ಬೃಹತ್ ಮೂರ್ತಿಯನ್ನ ನಿರ್ಮಿಸಲಾಗಿದೆ. ಈ ಕಂಚಿನ ಪುತ್ಥಳಿಯನ್ನ ಕೋಲ್ಕತ್ತಾದ ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಮಿಷನ್ ರವರು ನೀಡಿದ್ದಾರೆ. ಉಳಿದ ಕಾರ್ಯಗಳನ್ನ ಸಾರ್ವಜನಿಕರ ಹಾಗೂ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ನಿರ್ಮಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ಯ ಸಚಿವ ಪ್ರಿಯಾಂಕಾ ಖರ್ಗೆ ಈ ಪುತ್ಥಳಿ ಉದ್ಘಾಟಿಸಲಿದ್ದಾರೆ. ಈ ವೇಳೆ ಸಭಾಪತಿ ಬಸವರಾಜ ಹೊರಟ್ಟಿ, ಕಾನೂನು, ನ್ಯಾಯ, ಪ್ರವಾಸೋದ್ಯಮ ಸಚಿವರಾದ ಎಚ್.ಕೆ. ಪಾಟೀಲ್, ಮಾಜಿ ಸಿಎಂ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ, ಮಾಜಿ ಸಚಿವರು, ಶಾಸಕರು, ಕೋಲ್ಕತ್ತಾ, ಪಶ್ಚಿಮ ಬಂಗಾಳ ಶ್ರೀರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ ಅಧ್ಯಕ್ಷರಾದ ಸ್ವಾಮಿ ಗೌತಮಾನಂದ ಜಿ ಮಹಾರಾಜ್ ಸೇರಿದಂತೆ ಅನೇಕ ಸ್ವಾಮೀಜಿಗಳು, ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಮುಖ್ಯವಾಗಿ ತಮಗೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಮ ಒಂದು ವಿಶ್ವವಿದ್ಯಾಲಯ ಇಡೀ ದೇಶದಲ್ಲಿಯೇ ಒಂದು ವಿಶಿಷ್ಟವಾದ ವಿಶ್ವವಿದ್ಯಾಲಯ. ಭಾರತದ ಹೆಮ್ಮೆಯ ಪುತ್ರರಾದಂಥ ವಿವೇಕಾನಂದರ ಒಂದು ಪುತ್ಥಳಿಯನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ. ವಿವೇಕಾನಂದರ ಏನು 39 ವರ್ಷದ ಜೀವಿತ ಅವಧಿ ಇತ್ತು, ಆ ಅವಧಿಯ ಪ್ರತೀಕವಾಗಿ ನಾವು 39 ಅಡಿ ಎತ್ತರದ ಒಂದು ಅಂದರೆ ಕೆಳಗಿನ ಪೆಡೆಸ್ಟಲ್ ಅನ್ನು ಹಿಡ್ಕೊಂಡು 21 ಅಡಿ ಕಂಚಿನ ವಿವೇಕಾನಂದರ ಕಂಚಿನ ಪುತ್ಥಳಿ ಇದೆ. ಮತ್ತು ಅದೇ ರೀತಿಯಾಗಿ ಕೆಳಗೆ ಪೆಡೆಸ್ಟಲ್ಲು ಕೂಡ ಒಂದು 18 ಅಡಿ ಇದೆ. ಅಂದರೆ 39 ಅಡಿ ಎತ್ತರದ ಒಂದು ಪೆಡೆಸ್ಟಲ್, ಒಂದು ಕಂಚಿನ ಪುತ್ಥಳಿ ಮತ್ತು ಪೆಡೆಸ್ಟಲ್ ಕೂಡಿ ನಾವು ಸ್ಥಾಪನೆಯನ್ನು ಮಾಡಿದ್ದೀವಿ. ಮತ್ತು ಈ ಕಂಚಿನ ಪುತ್ಥಳಿಯನ್ನು ರಾಮಕೃಷ್ಣ ವಿವೇಕಾನಂದ ಒಂದು ಮಿಷನ್ನದ ಕಲ್ಕತ್ತಾದವರು ನಮಗೆ ಅದನ್ನು ಕೊಟ್ಟಿದ್ದಾರೆ. ಮತ್ತು ಪೆಡೆಸ್ಟಲನ್ನು ವಿಶ್ವವಿದ್ಯಾಲಯ ಹಾಗೂ ಇತರ ಸಾರ್ವಜನಿಕರ ಒಂದು ಸಹಯೋಗದಿಂದ ನಾವು ಸ್ಥಾಪನೆ ಮಾಡಿದ್ದೀವಿ. ಮುಖ್ಯ ಉದ್ದೇಶ ಏನು ಅಂತಂದರೆ ವಿವೇಕಾನಂದರು ಈ 11ನೇ ತಾರೀಕಿಗೆ ಅದು ಅನಾವರಣಗೊಳ್ಳುವಂಥದ್ದು ನಮ್ಮೆಲ್ಲರಿಗೂ ಭಾಳ ಸಂತೋಷದ ವಿಷಯ. ಯಾಕಂತಂದರೆ ವಿಶ್ವವಿಖ್ಯಾತ ನಮ್ಮ ವಿವೇಕಾನಂದರ ಏನು ವರ್ಲ್ಡ್ ಕಾನ್ಫರೆನ್ಸ್ ಆಫ್ ರಿಲಿಜನ್ಸ್ 1893ನಲ್ಲಿ ಶಿಕಾಗೋನಲ್ಲಿ ಏನಾಯಿತು ಸೆಪ್ಟೆಂಬರ್ 11ರಂದು, ಅದೇ ದಿವಸ ನಾವು ಈ ಒಂದು ಪುತ್ಥಳಿಯ ಅನಾವರಣ, ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಒಂದು ಕಂಚಿನ ಪುತ್ಥಳಿಯನ್ನು ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಚಿವರು ಹಾಗೂ ITBT ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಅನಾವರಣವನ್ನು ಮಾಡಲಿದ್ದಾರೆ. ಮತ್ತು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಮಾನ್ಯ ನಮ್ಮ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರು ಹಾಗೂ ಗದಗಿನ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬರು ವಹಿಸ್ತಾ ಇದ್ದಾರೆ. ಮತ್ತು ಈ ಒಂದು ಸಮಾರಂಭದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಂಸದರಾದ ಬಸವರಾಜ ಬೊಮ್ಮಾಯಿ ಸಾಹೇಬರು ಮತ್ತು ಅನೇಕ ನಮ್ಮ ಏನು ಗದಗ ಹಾವೇರಿ ವಿಭಾಗಕ್ಕೆ ಬರುವಂಥ ಎಲ್ಲ ಸಂಸದರು, ಶಾಸಕರು, ಮುಖ್ಯವಾಗಿ ಕೋಲ್ಕತ್ತಾದ ಏನು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಸ್ವಾಮೀಜಿ ಇದ್ದಾರೆ, ಆಲ್ ಇಂಡಿಯಾ ಅಧ್ಯಕ್ಷರು, ಅವರು ಗೌತಮಾನ್ಜಿ ಅವರು ಕೂಡ ಈ ಒಂದು ಶುಭ ಸಮಾರಂಭಕ್ಕೆ ತಮ್ಮ ಒಂದು ಸಂದೇಶವನ್ನು ವಿಡಿಯೋ ಮೂಲಕ ಅವರು ಕಳಿಸ್ತಾ ಇದ್ದಾರೆ. ಅದನ್ನು ಕೂಡ